ಈಗ ನಿನ್ನೆ ದಿನ ನಮ್ಮ ಕಡ್ಗಟ್ಟೂರು ಗ್ರಾಮದ ವಿಜಯ್ ಕುಮಾರ್ ಆದಂಥವರು JDS ಮುಖಂಡರು ಸರ್ಕಾರದ ಒಂದು ಸಾಧನೆಗಳ ಬಗ್ಗೆ ವ್ಯಂಗ್ಯವಾಗಿ ಮಾತಾಡಿರ್ತಾರೆ. ಈ ಕಾಂಗ್ರೆಸ್ ಸರ್ಕಾರ ಏನು ಸಾಧನೆ ಮಾಡಿದೆ, ಯಾವ ರೀತಿ ಜನಪರವಾಗಿ ಕೆಲಸ ಮಾಡ್ತಾ ಇದೆ, ಯಾವ ರೀತಿ ಒಂದು ಬಡವರ ಪರವಾಗಿ ಸಹಾಯವಾಗಿ ನಿಂತಿದೆ ಅನ್ನೋದು ಅವ್ರು ಬಹುಶಃ ಗೊತ್ತಿಲ್ಲ ಅನ್ಸುತ್ತೆ. ಯಾಕಂದರೆ ಅವರೆಲ್ಲೋ ಹೈ ಲೆವೆಲಲ್ಲಿದ್ದು ಎಲ್ಲೋ ಬೆಂಗಳೂರು ಸಿಟಿನಲ್ಲಿ ಬದುಕ್ತಾ ಇರ್ಬೋದು. ಈ ಹಳ್ಳಿ ಜನಕ್ಕೆ, ರೈತಾಪಿ ವರ್ಗಕ್ಕೆ ಏನು ಸರ್ಕಾರ ಒಂದು ಸಹಕಾರವಾಗಿ ನಿಂತಿದೆ ಅನ್ನೋದನ್ನ ಇಲ್ಲಿ ನೇರವಾಗಿ ಬಂದು ನೋಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಹಳ್ಳಿ ಭಾಗದಲ್ಲಿ. ಅದಕ್ಕೆ ಉದಾಹರಣೆಗಳು ಸುಮಾರಿದೆ, ಕೆಲವೊಂದು ಹೇಳ್ತೀನಿ. ಅದರಲ್ಲಿ ಈಗ ಪಂಚ ಗ್ಯಾರಂಟಿಗಳು ಜಾರಿಗೆ ತಂದಿದ್ದಾರೆ. ಇದರಿಂದ ಗೃಹಲಕ್ಷ್ಮಿಯಲ್ಲಿ ಪ್ರತಿ ಒಂದು ರೈತಾಪಿ ಕುಟುಂಬ, ಒಂದು BPL ಕಾರ್ಡ್ ಇರೋ ಕುಟುಂಬಕ್ಕೆ ಪ್ರತಿ ಕುಟುಂಬಕ್ಕೂ ಕೂಡ 2,000 ರೂಪಾಯಿ ನೇರವಾಗಿ, ಯಾವುದೇ ಭ್ರಷ್ಟಾಚಾರ ಇಲ್ಲ, ಅದರಲ್ಲಿ ನೇರವಾಗಿ ಅವ್ರಿಗೆ ಹೋಗ್ತಾ ಇದೆ ಅವ್ರ ಅಕೌಂಟ್ಗೆ. ಇದಕ್ಕಿಂತ ಸರ್ಕಾರದ ಸಾಧನೆ ಬಗ್ಗೆ ಏನಾದರೂ ಹೇಳೋದು ಬೇಕಾ? 10 kg ಏನು ಅನ್ನಭಾಗ್ಯ ಕೊಟ್ಟಿದ್ದಾರೆ, 10 kg ಅಕ್ಕಿ ನೇರವಾಗಿ ಅವ್ರ ಫಲಾನುಭವಿಗಳಿಗೆ ಹೋಗ್ತಾ ಇದೆ. ಇದಕ್ಕಿಂತ ಇನ್ನೇನಾದರೂ ಬೇಕಾ? ಇದರಲ್ಲಿ ಏನಾದರೂ ಭ್ರಷ್ಟಾಚಾರ ಇದೆಯಾ? ಗೃಹಜ್ಯೋತಿ ಕೊಟ್ಟಿದ್ದಾರೆ, ಪ್ರತಿ ಮನೆಗೂ ತಲುಪ್ತಾ ಇದೆ, ಪ್ರತಿ ಫಲಾನುಭವಿ ಪ್ರತಿ ಮನೆಗೂ ಹೋಗ್ತಾ ಇದೆ, 200 ವೇಟ್ಗಿಂತ ಕಡಿಮೆ ಯೂಸ್ ಮಾಡೋರಿಗೆ. ಅದರಲ್ಲಿ ಏನಾದರೂ ಭ್ರಷ್ಟಾಚಾರ ಇದೆಯಾ? ಇನ್ನು ಇದಕ್ಕಿಂತ ಸರ್ಕಾರದ ಸಾಧನೆಗಳಿಂದ ಏನು ಹೇಳಬೇಕು? ಶಕ್ತಿ ಯೋಜನೆ. ಬಸ್ಸಲ್ಲಿ ಯಾರಾದರೂ ಲಂಚ ತಗೊತಾ ಇದ್ದಾರಾ? ಹೆಣ್ಮಕ್ಳು ಓಡಾಡ್ಬೇಕಾದ್ರೆ ಟಿಕೆಟ್ ಕೊಡ್ತಾ ಇದ್ದಾರೆ, 0. ಬೇರೆ ಏನಾದರೂ ಯಾರಾದರೂ ಲಂಚ ತಗೊತಾ ಇದ್ದಾರಾ? ಭ್ರಷ್ಟಾಚಾರ ಅಂತ ಹೇಳಿ ಇದಕ್ಕಿಂತ ಹಿಂದೆ ಇದ್ದ ಸರ್ಕಾರಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ವು. 40% ಸರ್ಕಾರ ಅಂತ ಹೆಸರು ಬಂದಿತ್ತು, ಅದು ಪ್ರೂವ್ ಕೂಡ ಆಯ್ತು. ಇವಾಗ ಯಾವ್ದಾದ್ರು ಭ್ರಷ್ಟಾಚಾರ ಆಗಿದೆ ಅನ್ನೋದಕ್ಕೆ ಏನಾದ್ರು ಪ್ರೂವ್ ಇದೆಯಾ? ಆರೋಪಗಳು 108 ಮಾಡ್ಬೋದು, ಅದರಲ್ಲಿ ಭ್ರಷ್ಟಾಚಾರ ಆಗಿದೆ, ಇದರಲ್ಲಿ ಭ್ರಷ್ಟಾಚಾರ ಆಗಿದೆ, ಬಟ್ ಅದೊಂದು ಸಮರ್ಥನೀಯವಾಗಿ ಅದು ಭ್ರಷ್ಟಾಚಾರ ಆಗಿದೆ ಅನ್ನೋ ಒಂದು ಆರೋಪ ಮಾಡಿರೋದಕ್ಕೆ ಏನಾದರೂ ಪ್ರೂವ್ ಇದೆಯಾ? ಇಲ್ಲ. ಸುಮ್ಮನೆ ಈ ತರ ಒಂದು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಒಂದು ಅವಹೇಳನವಾಗಿ ಮಾತಾಡೋದು ಅವ್ರಿಗೆ ಸರಿ ಇರಲ್ಲ. ನಾವು ಕಾಂಗ್ರೆಸ್ ಕಾರ್ಯಕರ್ತರಿದ್ದೀವಿ. ನಮ್ಮ ಒಂದು ಕೋಲಾರ ತಾಲೂಕಿನಲ್ಲಿ ಕಾಂಗ್ರೆಸ್ ಬಹಳ, ನಮ್ಮ ಶಾಸಕರು ಅನಿಲ್ ಅಣ್ಣವರು, ವಿಧಾನ ಪರಿಷತ್ ಸದಸ್ಯರು, ಇವರೆಲ್ಲ ಒಂದು ನೇತೃತ್ವದಲ್ಲಿ ನಮ್ಮ ಭಾಗದಲ್ಲಿ ಕಾಂಗ್ರೆಸ್ ಅತ್ಯುತ್ತಮವಾದ ಕೆಲಸಗಳು ಮಾಡ್ಕೊಂಡು ಬಂದಿದೆ. ಕಾಂಗ್ರೆಸ್ ಸರ್ಕಾರದ ಒಂದು ಅನುದಾನದಲ್ಲಿ ಇಡೀ ನಮ್ಮ ಕ್ಷೇತ್ರಕ್ಕೆ ಸುಮಾರು 150 ಕೋಟಿಗೂ ಹೆಚ್ಚು ಒಂದು ಅನುದಾನವಂತಂದು ನಮ್ಮ ಕ್ಷೇತ್ರ ಪೂರ್ತಿ ಅಭಿವೃದ್ಧಿ ಆಗ್ತಾ ಇದೆ. ಇಂಥ ಒಂದು ಸಮಯದಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಕುಂಠಿತಗೊಂಡಿದೆ ಅಂತ ಹೇಳೋದು ಎಷ್ಟು ಸರಿ ಇದೆ? ಇದರಲ್ಲಿ ಅವ್ರೇನಾದ್ರು ಬಂದು ಕ್ಷೇತ್ರ ಓಡಾಡಿ ನೋಡಿದಾರ? ಈಗ ಉದಾಹರಣೆ ಹೇಳ್ಬೇಕಾದ್ರೆ ಕ್ಯಾಲ್ದೂರಿಂದ ಕಡ್ಗಟ್ಟೂರ್ಗೆನೆ ಈಗ 2 ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ, ಡಾಂಬರೀಕರಣ. ಅದಲ್ಲದೆ ಅವ್ರವ್ರಿಗೇನೆ 25 ಲಕ್ಷ ರೂಪಾಯಿ ಕೆಲಸ ಆಗಿದೆ, ಇನ್ನೂ 25 ಲಕ್ಷ ರೂಪಾಯಿ ಗ್ರಾಂಟ್ ಆಗಿದೆ. ಇಷ್ಟೆಲ್ಲ ಒಂದೂರ್ಗೇನೆ ನಡೀತಾ ಇದೆ ಅಂದ್ರೆ ಅವ್ರು ಇನ್ನು ಯಾವ ಇದರಲ್ಲಿ ಹೇಳ್ತಾ ಇದ್ರೆ ಗೊತ್ತಿಲ್ಲ. ನಮ್ಮ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರು, ಅನಿಲ್ ಅಣ್ಣವರು ನಮ್ಮ ಒಂದು ಕ್ಷೇತ್ರಕ್ಕೆ ಏನು ಬೇಕೋ ಎಲ್ಲ ಒಂದು ರೀತಿಯ ಒಂದು ಸವಲತ್ತುಗಳು ತರಬೇಕು ಅಂತೇಳಿ ಹೋರಾಟ ಮಾಡಿ ಸರ್ಕಾರದ ಲೆವೆಲಲ್ಲಿ ಏನು ಬೇಕೋ ಅನುದಾನ ತಂದು ಕೆಲಸ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಏನು ಒಂದು ಕಾರ್ಯಕರ್ತರು ಅಷ್ಟೇ, ಏನು ಕೇಳಿದ್ರೇನು ಸರ್ಕಾರ ಅದರ ನಮ್ಮ ಈ ಭಾಗದ ಒಂದು ಅನುಕೂಲಗಳಿಗೆ ಏನೇನು ಬೇಕೋ ರೈತಾಪಿ ವರ್ಗಕ್ಕೆ ಅದೆಲ್ಲ ಅನುಕೂಲಗಳು ನಮ್ಮ ಇಲಾಖೆಗಳಲ್ಲಿ ತೆರೀತಾ ಇದೆ. ಈಗ ರೈತರಿಗೆ ಒಂದು ಇದಾಗಿರ್ಬೋದು, ಡ್ರಿಪ್ಸು, ಇನ್ನೊಂದು ಮತ್ತೊಂದು ಸರ್ಕಾರದಿಂದ ಅನುದಾನಗಳು ಬರ್ತಾ ಇದ್ದಾವೆ. ಒಂದು ಎಲ್ಲ ಥರದ ಒಂದು ಅನುಕೂಲಗಳನ್ನು ಸಿಗ್ತಾ ಇದೆ. ಮತ್ತು ಇದ್ರ ಬಗ್ಗೆ ಯಾಕೆ ಈ ಥರ ಹೇಳಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇದನ್ನು ಅವರು ಮುಂದೆ ಈ ಥರ ಮುಂದುವರಿಸದೆ ಅದನ್ನು ಇಲ್ಲಿಗೆ ನಿಲ್ಲಿಸಬೇಕು. ಇದು ಇನ್ನೊಂದ್ಸರಿ ಈ ಥರ ಒಂದು ಮುಂದುವರೆದ್ರೆ ನಾವು ಖಂಡಿತವಾಗಿ ಹೋರಾಟ ಮಾಡ್ತೀವಿ. ಈಗಿನ ಬಜೆಟ್ ಅದು ಅಲ್ಲದೇನೆ ಈಗ ಮುಂದೆ ಮಂಡನೆ ಆಗ್ತಂಥ ಬಜೆಟ್ನಲ್ಲಿ ಸರ್ಕಾರ ನಮ್ಮ ಕೋಲಾರ ಕ್ಷೇತ್ರಕ್ಕೆ ಮುಂಚೆ ಏನು ಒಂದು ವೈದ್ಯಕೀಯ ಕಾಲೇಜು ಪ್ರೈವೇಟ್ ಒಂದು ಇದರಲ್ಲಿ ಸಹಕಾರದಲ್ಲಿ ಮಾಡಬೇಕು ಅಂದ್ಕೊಂಡಿದ್ವಿ. ಇದನ್ನು ನೇರವಾಗಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡೋದಕ್ಕೆ ಪ್ರಸ್ತಾವನೆಯನ್ನು ಮಂಜೂರು ಮಾಡಿದೆ. ಇವಾಗ ಸರ್ಕಾರಿ ಕಾಲೇಜ್ ಮಂಜೂರು ಆಗ್ತಾ ಇದೆ ಈ ಬಜೆಟ್ನಲ್ಲಿ. ಹಾಗೇನೆ ಕೋಲಾರಕ್ಕೆ ರಿಂಗ್ ರೋಡ್ ಸಹ ಈ ಅನುದಾನದಲ್ಲಿ ಆಗ್ತಾ ಇದೆ ಅಂತ ನಮ್ಮ ಇವರು ಭರವಸೆ ಕೊಟ್ಟಿದ್ದಾರೆ. ಆಗುತ್ತೆ ಅನ್ನೋದು ನಂಬಿಕೆ ನಮ್ಮೆಲ್ಲರಿಗೂ ಇದೆ. ಇನ್ನೂ ಹೆಚ್ಚಿನ ಒಂದು ಅನುದಾನಗಳು ನಮ್ಮ ಕೋಲಾರ ಇದಕ್ಕೆ ಸಿಗ್ತವೆ. ಆದರೆ ಒಂದು JDS BJP ಸರ್ಕಾರ ಯಾವುದೇ ಒಂದು ಶಾಶ್ವತವಾಗಿ ನೆಲೆಸುವಂಥ ಒಂದು ನೆರವೇರುವಂಥ ಒಂದು ಅನುದಾನ ಯಾವುದು ಕೋಲಾರಕ್ಕೆ ಬಂದಿಲ್ಲ. ಯಾವುದೇ ಒಂದು ಶಾಶ್ವತ ಕೆಲಸ ಕೂಡ BJPಗೆ ಹಾಗೂ JDS ಸರ್ಕಾರದಲ್ಲಿ ಕೋಲಾರ ತಾಲೂಕಿಗಾಗಲಿ ಜಿಲ್ಲೆಗಾಗಲಿ ಆಗಿಲ್ಲ ಅನ್ನೋದನ್ನು ನಾವು ನೇರವಾಗಿ ಹೇಳ್ತೀವಿ. ಯಾವುದೇ ಕೆಲಸ ಕೂಡ ಅವ್ರು ಮಾಡಿಲ್ಲ. ಅದೇ ಕಾಂಗ್ರೆಸ್ ಸರ್ಕಾರ ಹೇಳ್ಬೇಕಾದ್ರೆ ಎಷ್ಟು ಕೆಲಸಗಳಿದೆಯೋ ಪೂರ್ತಿ ಕಾಂಗ್ರೆಸ್ ಸರ್ಕಾರ ಇದ್ದಾಗೇನೆ ನಮ್ಮ ಜಿಲ್ಲೆಗೆ ಶಾಶ್ವತವಾದ ಒಂದು ಕೊಡುಗೆಗಳು ಬಂದಿರೋದು ಅನ್ನೋದನ್ನ ನೇರವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ ನಾವು. ಕಾಂಗ್ರೆಸ್ನ ಕೊನೆ ಸರ್ಕಾರ ಅನ್ನೋ ರೀತಿಯಲ್ಲಿ ಅವರು ವ್ಯಂಗ್ಯ ಆಡಿರತಕ್ಕಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಕಾಂಗ್ರೆಸ್ ಯಾವತ್ತೂ ಕೊನೆ ಇಲ್ಲ. ಕಾಂಗ್ರೆಸ್ ಯಾವತ್ತಿಗೂ ಶಾಶ್ವತವಾಗಿ ಉಳಿಯುವಂಥ ಒಂದು ಪಕ್ಷ ಇದು.
ಏನು ಕೇಳ್ತೀನಿ ಅಂದರೆ JDS ಮುಳುಗೋ ಹಡಗು ಹೇಳ್ಬೇಕಂದ್ರೆ. ಯಾಕಂದರೆ ಹಿಂದಿನ ಒಂದು ಯಾವಾಗ 2013ರಲ್ಲಿ ಎಷ್ಟು ಸೀಟ್ ಬಂದಿತ್ತು, 40 ಸೀಟ್ ಬಂದಿತ್ತು. ಆಮೇಲೆ 2018ಕ್ಕೆ 29ಕ್ಕೆ ಹೋಯ್ತು. ಆಮೇಲೆ ಈಗ 19ಕ್ಕೆ ಬಂದಿದೆ. ಅವ್ರದ್ದು ದಿನಕ್ಕೆ ಹಂತವಾಗಿ ಕೊನೆಯ ಇದಕ್ಕೆ ಬರ್ತಾ ಇದೆ. ಕಾಂಗ್ರೆಸ್ ಯಾವತ್ತೂ ಆ ಥರ ಇಲ್ಲ. ಇದು ಸ್ವತಂತ್ರ ಪೂರ್ವ ಪಕ್ಷ, ಮುಂದೇನೂ ಆಗೇ ಇರ್ತದೆ. ಶಾಶ್ವತವಾಗಿ ಉಳಿಯುವಂಥ ಪಕ್ಷ, ಜನಪರವಾಗಿರುವಂಥ ಪಕ್ಷ, ಬಡವರಿಗಾಗಿರುವ ಪಕ್ಷ, ರೈತಾಪಿ ವರ್ಗಕ್ಕಿರುವ ಪಕ್ಷ. ಇದು ಯಾವತ್ತೂ ಜನಪರವಾಗಿ ಕೆಲಸ ಮಾಡುವಂಥ ಪಕ್ಷ ಅಂತ ನಾವು ಹೇಳ್ತೀವಿ. ನಾವು JDS BJP ಪಕ್ಷದ ಥರ ಯಾವುದೇ ಒಂದು ಭ್ರಷ್ಟಾಚಾರದಲ್ಲಿ ಹೋಗಿಲ್ಲ, ಯಾವುದೇ ಒಂದು ಕೊಟ್ಟು ಮಾತನ್ನು ತಪ್ಪಿಸ್ಕೊಳ್ಳುವಂಥ ಕೆಲಸಗಳನ್ನ ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರ ಕೊಟ್ಟು ಮಾತನ್ನು ಉಳಿಸ್ಕೊಂಡಿದೆ. 5 ಗ್ಯಾರಂಟಿಗಳು ಏನು ಹೇಳಿತ್ತು, 5 ಗ್ಯಾರಂಟಿಗಳು ಜಾರಿಗೆ ತಂದಿದೆ. 1 ವರ್ಷ 2 ವರ್ಷದ ನಂತರ ಈಗ ಅಭಿವೃದ್ಧಿ ಪೂರ್ತಿ ವೇಗ ಪಡ್ಕೊಂಡಿದೆ. ಈಗ ಅಭಿವೃದ್ಧಿಯಲ್ಲಿ ವೇಗ ಪಡ್ಕೊಂಡಿದೆ, ಪೂರ್ತಿ ಅಭಿವೃದ್ಧಿ ಪರ ಹೋಗ್ತಾ ಇದೆ. ಇದ್ರ ಬಗ್ಗೆ ಯಾರು ಕೂಡ ಮಾತಾಡೋ ಅವಶ್ಯಕತೆ ಇಲ್ಲ. ಪೂರ್ತಿ ಜನಪರವಾಗಿ ಕೆಲಸ ಮಾಡ್ತಾ ಇದೆ. ಜೈ ಕಾಂಗ್ರೆಸ್ ಪಕ್ಷ.